ಅಮ್ಮ ಅಮ್ಮ ಅಮ್ಮ. ಏನಮ್ಮ ಸ್ನೇಹ, ಹೊರಟ್ರೆ ಊರಿಗೆ? ನಮ್ಮ ಹೊರಟಿದ್ದೀನಿ. ಇಷ್ಟನೇ ಇಲ್ಲ ನನಗೆ ಹೋಗೋದಕ್ಕೆ. ಅಜ್ಜಿ ಹತ್ರ ಮಾತಾಡಿದೆ, ಅದಕ್ಕೆ ಇರೋದಾದರೆ ಇರಮ್ಮ ಅಂತು. ಅತ್ತೆ ನೋಡಿದ್ರೆ ನೀನು ಇಲ್ಲಿರಬೇಡ ಬಾ ನಮ್ಮ ಮನೆಗೆ, ನೀನು ಇಲ್ಲೇ ಇದ್ದರೆ ನಮ್ಮನ್ನು ಯಾರೇ ನೋಡ್ತಾರೆ ಅಂತೇಳಿ ಅವತ್ತೆ ಗಲಾಟೆ ಮಾಡ್ತು. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಯಾರು ಇರ್ತಾರಪ್ಪ ಅನ್ನಿಸ್ತೈತಿ. ಇಲ್ಲೇ ಇದ್ದು ಅಭ್ಯಾಸ ಆಗ್ಬಿಟ್ಟೈತೆ ಕಣಮ್ಮ. ಹೋಗೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಮತ್ತೆ ಸುಮ್ಮನಿದ್ದಿದ್ರಿ ಮನೆ ಮಾಡಿಸ್ರಿ ಹೊಲ ಮಾಡಿಸ್ರಿ ಅಂತ ಹೇಳಿ ಬಾಯಿ ಬಿಟ್ಟು ನೀನು ಕೇಳೋದಕ್ಕೆ ನೋಡಿ ಇವತ್ತು ನಿನಗೆ ಯಾವ ರೀತಿ ಆಯಿತು ಅಂತ. ಅಯ್ಯೋ, ನಾನೇನು ಕೇಳಬಾರದು ಕೇಳಿದ್ನೇನಮ್ಮ. ನಾನು ಏನು ಕೇಳಿದೆ ಅಂದರೆ, ಏನೋ ಇದೀವಲ್ಲ ಮನೆ ಕೊಡಲಿ ಅವಳು, ನಮಗೂ ಒಂದು ಗಳಪ್ಪ ನೋಡ್ಕೊಂಡಿದ್ದಕ್ಕೆ ಕೊಡ್ತು ಅನ್ನೋದು ಏನೋ ಒಂದು ಹೆಸರು ಇರುತ್ತೆ ಅಂತ ಕೇಳಿದೆ. ನಮಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ, ನಾವು ಇಲ್ಲೇ ಇರ್ತೀವಿ. ಅತ್ತೆಗೆ ಹೇಳಮ್ಮ. ಇಲ್ಲಮ್ಮ, ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ನಿಮ್ಗೆ ಇಲ್ಲಿರೋ ಅಧಿಕಾರ ಇಲ್ಲ ಸ್ನೇಹಮ್ಮ. ಅಲ್ಲಿಗೆ ಬರಬೇಕು, ನೀನು ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಅಲ್ಲೇ ಇರಬೇಕು. ನೋಡಪ್ಪ, ಮದುವೆ ಆಗಿ ಇಷ್ಟು ದಿವಸ ಆಗೈತೆ, ಒಂದು ದಿವ್ಸ ಕಣ ಬಂದು ನಮ್ಮನ್ನು ನೋಡ್ಕೊಂಡಿಲ್ಲ, ಅಲ್ಲಿರಲಿಲ್ಲ, ಮಾಡಿಕ್ಲಿಲ್ಲ ಅಂತ ಹೇಳಿ ಅವ್ರು ಕೇಳಿರಿ ನಿನಗೆ ಎಷ್ಟು ಮರ್ಯಾದೆ ಇರುತ್ತೆ ಹೇಳು? ಎಲ್ಲಿಗೆ ಹೋಗುತ್ತೆ ನಿನ್ನ ಮರ್ಯಾದೆ ಅಂತ ಹೇಳಿ ಲೆಕ್ಕ ಹಾಕಿ ನೀನು ಹಿಂಗೆ ಇರುತ್ತೆ ಅಂತೇಳಿ ನೀನೇನು ಒಂದಿಟ್ಟು ಯೋಚನೆ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಏನೇ ಆಗಲಿ ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಂತ ಈಗ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಹೋಗಿ ಸುಮ್ಮನೆ ಒಂದು 2 ದಿನ ಇರು, ಅಲ್ಲೇನೆ ಎಲ್ಲ ಕೆಲಸ ಮಾಡ್ಕೊಂಡು ಅಲ್ಲಿರು. ಇಲ್ಲ ಕಣಮ್ಮ, ಯಾವ ಮನೆ ಮಾಡಿಸ್ತಿದ್ರೆ ಅಷ್ಟೇ ಹೋಯ್ತು, ಇನ್ಮೇಲಿಂದ ಏನು ಕೇಳಲ್ಲ, ಇಲ್ಲೇ ಇರ್ತೀವಿ. ಯಾವಾಗ ಮಾಡಿಸ್ತಾರ ನಾವು ಆವಾಗಲೇ ಬೇಕಾದರೆ ಇಲ್ಲಿ ಇರ್ತೀವಿ ಕಣಮ್ಮ. ಪ್ಲೀಸ್ ಕಣಮ್ಮ, ಅತ್ತಿಗೆ ಹೇಳು ಇಲ್ಲೇ ಇರ್ತಾರೆ ಬಿಡು, ನೋಡ್ಕೊಂತೀವಿ ಅಂತೇಳಿ ಅಜ್ಜಿನೂ ಬೇಜಾರಾಯಿತು. ಅದಕ್ಕೆ ನಾನು ಹಿಂಗೆ ಕೇಳಬಾರ್ದಾಗಿತ್ತು ಅನ್ನಿಸ್ತೈತೆ. ಅದಕ್ಕೆ ನಾನು ಕೇಳೋದಿಲ್ಲ ಕಣಮ್ಮ ಇನ್ಮೇಲಿಂದನ. ನಾವು ಹೇಳೋಕ್ಕಾಗಲ್ಲಮ್ಮ, ಎಲ್ಲದಕ್ಕೂ ಈಗಳಪ್ಪ ಇರಮ್ಮರು ಇಲ್ಲಿರೋದಕ್ಕೆ ಎಲ್ಲದಕ್ಕೂ ಹೇಳ್ತಾರೆ ಅಮ್ಮಂಗಾಗುತ್ತೆ. ನೀವು ಎಲ್ಲಿ ಕೊಟ್ಟು ಮದುವೆ ಮಾಡಿರೋದು? ನನ್ನ ಮಗು ಕೊಟ್ಟು ಮದುವೆ ಮಾಡಿರೋದು. ಸೊಸೆ ಎಲ್ಲಿರಬೇಕು? ಸೊಸೆ ಆದವಳು ಎಲ್ಲಿರಬೇಕು? ಇಲ್ಲಿದ್ದರೆ ಸೊಸೆ ಆದವಳು ಎಲ್ಲಿರಬೇಕು ಅಲ್ಲಿರಬೇಕು. ನನ್ನ ಸೊಸೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಿಮ್ಮ ಅತ್ತೆ ನನಗೆ ತಿರ್ಗಿಸ್ ಮಾತಾಡಿರಿ, ನನ್ನದೇನು ಉಳಿಯೋದಿಲ್ಲ. ನಾನು ಯಾವ ಮಕ್ಕ ಇಕ್ಕೊಂಡು ಮಾತಾಡೋಣ? ಯಾವ ಮಕ್ಕ ಇಕ್ಕೊಂಡು ಇಲ್ಲೇ ಇರಲಿ ಬಿಡು ಅಂತ ಹೇಳೋಣ? ಯಾವ ಮಕ್ಕ ಇಕ್ಕೊಂಡು ಹೇಳೋಣಮ್ಮ ನಾನು? ಹೇಳು, ನೀನೇ ಅರ್ಥ ಮಾಡ್ಕೊ. ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ? ನಾವು ಹೇಳೋಕ್ಕಾಗಲ್ಲ ಕಣಮ್ಮ, ನಾವು ಹೇಳೋಕ್ಕಾಗಲ್ಲ. ಅದೇನು ಮಾತಾಡೋದಿದ್ರು ನಿಮ್ಮ ಅತ್ತೆ ತಂಗೆ ಮಾತಾಡ್ಕೋಬೇಕು. ನಿಮ್ಮ ಅತ್ತೆ ನಿಮ್ಮ ಮಾಮ ಅವ್ರ ತ ಮಾತಾಡ್ಕೊಂಡು ಬಗೆಹರ್ಕೋಬೇಕೆ ಹೊರ್ತು ನಮ್ಮ ತಾಗ ಏನು ಹೇಳ್ಬೇಡ. ನೀನು ಏನಿದ್ರು ನಿಮ್ಮ ಅತ್ತೆ ಅವ್ರ ತಾಗ ಮಾತಾಡ್ಕೊಂಡು ನೀನು ಚೆನ್ನಾಗಿರೋದು ಕಲಿ. ನೀನು ಹಿಂಗೆ ಹೇಳ್ತೀಯ, ಏನು ಮಾಡೋಣ? ಹೊರಟಿದ್ವಿ, ಅದಕ್ಕೆ ಮಾತಾಡ್ಸೋಗೋಣ ಅಂತ ಹೇಳಿ ಬಂದೆ. ನೀನು ಹಿಂಗೆ ಹೇಳ್ತಾ ಇದೀಯ, ಅತ್ಲಾಗ ಹೋಗ್ತೀವಿ, ಇನ್ನೇನು ಮಾಡೋಣ? ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಈಗ ಯಾಕಾದರೂ ಕೇಳಿದ್ನೋ, ಯಾಕಾದರೂ ಮಾತಾಡಿದ್ನೋ ಅನ್ನಿಸ್ತೈತೆ. ಸರಿ ಆಯ್ತು ಹೇಳ್ಬಿಡು, ಹೋಗ್ತೀವಿ. ಸುಮ್ಮನೆ ಹೋಗ್ರಮ್ಮ, ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ನಿನ್ನ ಕೆಲಸ ಏನೋ ಮಾಡ್ಕೊಂಡು ಹೊಲ್ದಗಳದ್ದೆಲ್ಲ ಬದುಕು ಮಾಡ್ಕೊಂಡು ಇರು. ಇಲ್ಲೇನಂತ ಬದುಕೇನೇನು ಇಲ್ಲ, ಸುಮ್ಮನೆ ಅಲ್ಲಿರೋದು ಕಲಿ. ನೀನು ಅಮ್ಮಯ್ಯ ಇಬ್ಬರಾಳು ಹಿಂಗೆ ಹೇಳ್ತಾ ಇದ್ದೀರಾ ಅಂದಮೇಲೆ ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ನಾವು ಬರೋದೇ ಇಲ್ಲ, ನನ್ನ ತವ್ರ ಮನೆಗೆ ಬರೋದಿಲ್ಲ ನೋಡು. ಅಲ್ಲ, ನೀವು ಇದೇ ರೀತಿ ಮಾತಾಡ್ತಾ ಇದ್ದೀರಾ. ನಾನು ಎಷ್ಟು ಬಂದು ಕೇಳ್ಕೊಂಬ್ತಾ ಇದ್ದೀನಿ, ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂದಮೇಲೆ ನನಗಂತೂ ಬೇಜಾರಾಗ್ತೈತೆ. ನಮ್ಮ ಅಮ್ಮ ಅಂತ ನಾನು ಏನೇನೋ ಕೇಳಲಿ ಅಮ್ಮ ಎಂಬ ಥರ ನನಗೊಂದಿಷ್ಟು ಸಪೋರ್ಟ್ ಮಾಡ್ತಿಲ್ಲ. ಏನು ಕಣ್ಣಾಗ್ಲಿ ಹೇಳು? ಯಾಕಮಣಿ ಕಲಮ, ಯಾಕ ಸ್ನೇಹ ರುಚಿಗೆ ಎದ್ದು ಬಿಟ್ಟವಳೆ ಇವಳು? ನಮ್ಮಮ್ಮನ ಮನೆ ಮಾಡಿಸೋ ಅಂತ ಕೇಳಿಳು, ನಾವು ನೋಡ್ಕೊಂತೀವಿ ಅಂತ. ಅದಕ್ಕೆ ನೀನೇನು ನೋಡ್ಕೊಂಬದು ಬೇಡಮ್ಮ, ಅದಕ್ಕೆ ನೀನು ಎಲ್ಲಿರ್ಬೇಕು ಅಲ್ಲಿರು ಅಂತ ಹೇಳಿ ಸೀತಾ. ಅದಕ್ಕೆ ಅವ್ರ ಊರಿಗೆ ಕರ್ಕೊಂಡು ಹೋಗ್ತೈತಿ, ಇಲ್ಲೇ ಇರ್ರಿ, ನೀವೇನು ಅಲ್ಲಿರೋದು ಬೇಕಾಗಿಲ್ಲ ಅಂತ. ಅದಕ್ಕೆ ಈಗ ಎಲ್ಲ ಕೇಳ್ಬಿಟ್ಟು ಈಗ ನಿಷ್ಠೂರಾಗಿ ಈಗ ಇಲ್ಲೇ ಇರ್ತೀವಿ ಅಂತ ಅಂದರೆ ನಾನು ಹೇಳೋಕ್ಕಾಗುತ್ತೇನಕ್ಕ? ಹೋಗಿ ಇವ್ರ ಅತ್ತಿಗೆ ಇಲ್ಲೇ ಇರ್ತಾಳೆ ಬಿಡಮ್ಮ ಅಂತ. ಅವ್ರ ಅತ್ತೆ ನಂಬ್ತಾಳೆ ಇವಾಗ ಸೀತಾ. ನಮ್ಮನೆಗೆ ಅವಳು ಸೊಸೆಯಾಗಿ ಬಂದಿರೋದು, ನನ್ನ ಮಗನ ಮದುವೆ ಆಗಿದ್ದಾಳೆ ಅಂದಮೇಲೆ ನಮ್ಮನೆಯಾಗಿ ಇರ್ಬೇಕು ಅವಳು ಅಂತ ಕೇಳ್ತಾಳೆ. ಅವಾಗ ನಾನು ಮುಂದಕ್ಕೆ ಮಾತಾಡೋಕ್ಕಾಗುತ್ತಾ? ಹೇಳು ಭಾಗ್ಯಂಟಿ, ನೀನೇನೆ ಅದಕ್ಕೆ ಮತ್ತೆ 1-2 ದಿನ ಸುಧಾರಿಸ್ಕೊಂಡು ಸುಮ್ಮನೆ ಇರಬೇಕು ಅಂತ. 1-2 ದಿನ ಸುಧಾರಿಸಿದಷ್ಟು ಒಳ್ಳೇದೇನೆ. ನೀನು 1-2 ದಿನ ಸುಧಾರಿಸೋಕ್ಕಾಗ್ತಿಲ್ಲ, ಯಾಕೆ ಬಾಯಿ ಬಿಟ್ಟು ಕೇಳಕ್ಕೆ ಹೋಗಿದ್ದೆ? ನೋಡಿ ಇವಾಗ ಹೆಂಗಾಯ್ತು? ಅಯ್ಯೋ ದೇವ್ರೆ, ಸುಮ್ಮನೆ ಇವಾಗ ನೀನು ಇಲ್ಲದ್ದೆಲ್ಲ ಇದು ಮಾಡ್ಕೊಂಡಂಗಾತಲ್ಲಮ್ಮ ಸ್ನೇಹಮ್ಮ. ಚೆನ್ನಾಗಿದ್ದಿದ್ರೆ ನಿಮ್ಮ ಅಮ್ಮನ ಮೇಲೆ ಯಾಕೆ ಸಿಟ್ಟಾಗ್ತಿ? ಇವಾಗ ನಿಮ್ಮ ಅಮ್ಮ ಹೇಳೋಕ್ಕಾಗಲ್ಲ, ನನ್ನ ಮಾತು ಹೇಳೋಕ್ಕಾಗಲ್ಲ ಅವಳು. ಗಳಪ್ಪ ಬಂದು ಈಗಳಪ್ಪ ಮಗಳ ಕಡೆಗೆ ಮಾತಾಡ್ತಾರೆ ಅಂತ ಹೇಳಿ ಬೇಜಾರು ಮಾಡ್ಕೊತಾರೆ. ಅದೇ ಮತ್ತೆ ನಾವು ಹೇಳೋಕ್ಕಾಗಲ್ಲ. ನೀನು ಎಷ್ಟೇ ಸಿಟ್ಟಾದರೂ ಪರವಾಗಿಲ್ಲ ಸ್ನೇಹ, ನಾವು ಹೇಳೋಕ್ಕಾಗಲ್ಲ ಇಲ್ಲೇ ಇರ್ತಾರೆ ಅಂತೇಳಿ. ಯಾಕಂದರೆ ಅವ್ರು ಆಲೇ ಹೇಳಿದರು, ನೀವಾಗಿ ನೀವು ಮಾಡ್ಕೊಂಡಿದ್ರೆ ನಾನು ಇರಲ್ಲ ಅಂತ ನೀನೇ ಹೇಳಿದೆ. ನಮಗೆ ಮನೆ ಕೊಟ್ಟರೆ ಮಾತ್ರ ಇರ್ತೀವಿ, ಮನೆ ಕೊಡಲಿಲ್ಲ ಅಂದ್ರೆ ಇರಲ್ಲ ಅಂದೆ. ಇವಾಗ ಯಾಕಮ್ಮ? ನೀನೇನೇ ಸಿಟ್ಟಾದ್ರು, ನೀನೇನೇ ಹೇಳಿದ್ರು ನಾನು ಎತ್ಲಾಗ ಹೇಳ್ಬೇಕು ಅತ್ಲಾಗ ಹೇಳ್ತೀನಿ. ಚೆನ್ನಾಗಿರಬೇಕು ಎಲ್ಲರೂ ಅಂತ ಬಯಸ್ತೀನಿ. ನೀನು ಕೇಳೋದು ತಪ್ಪೇನೆ. ಮಗಳಾದ್ರೇನು ಯಾರಾದ್ರೇನು ನೀನು ಮುಂದಾಗಲೇ ಕೇಳ್ಕೊಡ್ದು. ಬಿಡಪ್ಪ, ಮಕ್ಕಳಿಲ್ಲ ಅವರಿಗೆ, ಯಾರೂ ಇಲ್ಲ ಬಿಡಪ್ಪ ಅಂತ ಅಂದಿದ್ರೆ ಅದೊಂಥರ. ಅವ್ರಿಗೂ ಮಕ್ಕಳು ಮರಿ ಇದ್ದಾರೆ, ಅವ್ರು ಬೇಡ ಅಂದು ಆಮೇಲೆ ಒಪ್ಪಿದ್ರೆ ಮಾತ್ರ ನಿಂದು
ಅವ್ರು ಒಪ್ತಲೇನೆ ನೀನು ಮುಂದಾಗ್ಲೇನೆ ಆಸೆ ಪಟ್ಟರೆ ಅದು ಆಸೆ ಅಲ್ಲ, ದುರಾಸೆ. ಆಸೆ ಅನ್ನೋದು ಇರಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ಸರಿ ಆಯಿತು ಬಿಡಮ್ಮ, ನಾನು ತವ್ರ ಮನೆಗೂ ಬರಲ್ಲ, ಎಲ್ಲಿಗೂ ಬರಲ್ಲ, ನೀನು ಕರೆದ್ರೂ ಬರಲ್ಲ. ನೀನು ಏನೇ ಆತ್ಕೊ ನನ್ನ ಮಗಳು ಅಂತೇಳಿ ಒಂದು ಏನಕ್ಕೋ ಹೇಳಿಲ್ಲ, ಏನಕ್ಕಿದು ಮಾಡಲಿಲ್ಲ. ಅವ್ರ ಇಚ್ಕಾಗಿ ನನ್ನ ಬೈಕ್ಯ, ನನ್ನ ಹಿಡ್ಕೊಂಡು ಒಯ್ದಿದ್ಯಾ ನೀನು. ನನ್ನ ಹಿಡ್ಕೊಂಡು ಒಯ್ದಿದ್ಯಾ, ಆದರೂ ಬರಬಾರ್ದಾಗಿತ್ತು. ಬಂದೆ ನಾನು, ಇದೇ ಲಾಸ್ಟು. ತವ್ರ ಮನೆಗೆ ನಾನು ಬರೋದೇ ಇಲ್ಲ, ಇಲ್ಲಿ ಕಾಲು ಇಕ್ಕಲ್ಲ ನಾನು. ನೋಡಬೇಕಾದ್ರೆ ನಾನು ಬರೋದಿಲ್ಲ, ನೀವಾಗಿ ನೀನು ಬಂದು ಕರೆದ್ರೂ ಬರೋದಿಲ್ಲ ನಾನು. ಸರಿ ಆಯ್ತು ಹೇಳಿ, ಏನು ಬರಬೇಡ. ಎಲ್ಲಿರ್ಬೇಕಲ್ಲಿ ಇದ್ರೇನೆ ಹೆಣ್ಮಕ್ಳು. ಏನು ತವ್ರ ಮನೆಗೆ ಬರಲಿಲ್ಲ ಅಂದರೆ ಯಾರೇನೇನು ಇದು ಮಾಡೋಕ್ಕೋಗಲ್ಲ. ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು, ಬೆಲೆ ಗೌರವ. ನಿನ್ನ ಅಣ್ಣನ ಮನೆಯಾಗಿದ್ರೆ ನೀನು ಸಿಗೋ ಬೆಲೆ ಗೌರವನೇ ಬೇರೆ. ಸರಿ ಆಯ್ತು ಹೇಳು. ಎಲ್ಲನ ತಿರು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಹೆಣ್ಮಗಳು ಚೆನ್ನಾಗಿರ್ಬೇಕು. ಅದು ಯಾಕಮ್ಮ ಹಂಗೆ ಮಾತಾಡ್ತೀಯ ನೀನು? ಹೇಳು, ನೀನು ಯಾಕೆ ಹಿಂಗೆ ಕೆಟ್ಟು ಕುಕ್ಕೊಂಡಿದ್ಯಾ ಏನು? ನಮ್ಮ ಮನ್ಸಿಗೂ ಬೇಜಾರ ಮಾಡ್ಕೊಂಡತ್ತ. ಚೆನ್ನಾಗಿರ್ತೀನಪ್ಪ, ಹೋಗ್ತೀವಿ ಅಲ್ಲಿ ಇರ್ತೀವಿ, ಹೋಗಿ ಬರ್ತೀವಿ ಕಣಪ್ಪ, ಹೋಗ್ತಾ ಇರ್ತೀವಿ ಎಂಬ ಮಾತೇ ಇಲ್ಲ ನಿನ್ನ ಬಾಯಾಗಿ. ಅದು ಯಾಕಂಗೆ ಸಿಟ್ಟಾಗ್ತೀಯ? ಒಂದಿಟ್ಟು ಸುಧಾರಿಸ್ಬೇಕು. ಮೊದಲು ಒಂದಿಟ್ಟು ನಿಧಾನಸ್ತಾಗಿದ್ದಮ್ಮ. ಇವಾಗ ಯಾಕೆ ಹಿಂಗೆ ಈ ಪಾಟಿ ಆ ಥರ ಆಡ್ದಂಗೆ ಆಡ್ತೀಯೋ ಏನೋ ಗೊತ್ತಿಲ್ಲ. ಮೊದಲು ನಿಧಾನಸ್ತಿ ಥರ ಇದ್ದೆ. ಅದು ಯಾಕೆ ಎಲ್ಲ ಇವಾಗೆಲ್ಲ ನೋಡ್ಬಿಟ್ಟು ನಿನ್ಗೊಂಥರ ಅನ್ನಿಸ್ಬಿಟ್ಟೈತಿ. ನೀನು ಬದಲಾಗ್ಬಾರ್ದು ಕಣಮ್ಮ. ಸ್ನೇಹಮ್ಮ ನಿನ್ಕಳಮ್ಮ, ನಿನ್ಕಳೆ ಸ್ನೇಹ, ನಿನ್ಕಳೆ. ಹಂಗೆ ಹೋಗ್ಬೇಡ. ಬಿಡಕ್ಕ, ಹೋದ್ರು ಹೋಗ್ತಾಳೆ. ಅವಳೆಲ್ಲ ಒಂದೆರಡು ದಿನ ಗೊತ್ತಾಗುತ್ತೆ, ಅವೆಲ್ಲ ಬದುಕು ಮಾಡಿ ಹೋಗ್ಲೇಣ. ಮುಂಚೆನೆ ಹೋಗಿ ಒಂದೆರಡು ದಿನ ಅವಳಿಗೆ ಗೊತ್ತಾಗುತ್ತೆ, ಸುಮ್ಮನೆ. ಅಲ್ಲ ಸ್ನೇಹ, ಮೊದ್ಲೊಂಥರ ಅರ್ಥ ಮಾಡ್ಕೊಂಬದಮ್ಮ, ಇವಾಗ ಯಾಕೆ ಹಿಂಗೆ ಮಾಡುತ್ತೋ ಏನೋ ಅಲ್ವಿ? ಅದೇ ಮತ್ತೆ ಮೊದಲೊಂಥರ ಪರವಾಗಿರ್ಲಿಲ್ಲ ಕಣಕ್ಕ. ಏನು ಮಾಡ್ತೀಯ? ಸುಮ್ಕಿರ್ ಕರ್ಕೊಂಡು ಹೋಗ್ಲಿ, ಒಂದೆರಡು ದಿನ ಬದುಕು ಮಾಡಿರಿ, ಅಲ್ಲಿ ಗೊತ್ತಾಗುತ್ತೆ. ಅದೇ ಮತ್ತೆ ಇವಾಗ ಅರ್ಸಿತಾ ಹೇಳಿ ಅವಳು, ನಮ್ಮ ಹೊಲ್ದಾಗ ಕೊಟ್ಟನು ಕೆಲಸದವ್ರಿಗೆ ಊಟ ತಗೊಂಡೋಗ್ಬೇಕು, ಎಲ್ಲ ಕೆಲಸಗಳು ಇರ್ತೈತೆ. ಅದಕ್ಕೆ ಇಲ್ಲೇನು ಕೆಲಸ ಇಲ್ವಲ್ಲ, ಅದಕ್ಕೆ ಅವಳಲ್ಲೆಲ್ಲ ಕೆಲಸ ಮಾಡಲಿ, ಆಮೇಲೆ ಗೊತ್ತಾಗುತ್ತೆ ಇಲ್ಲೇದಕ್ಕೂ ಅಲ್ಲೇದಕ್ಕೂ. ಆಮೇಲೆ ಗೊತ್ತಾಗಿ ಅವಳೇನೇ ನನಗೆ ಯಾಕೆ ಬೇಡ ಅಂತಾಳೆ. ನೀ ಈಗಲೂ ನೋಡಿ ಬೇಡ ಅಂದಾಳು, ಈಗ ಬಂದು ಸಪ್ಪಗೆ ಬೇಡ ಅಂತ ಹೇಳ್ದಾಳು. ಈಗಾಗಲೇ ಯೋಚನೆ ಇರ್ತಾಳೆ. ನಾನು ಹೇಳಲಿಲ್ಲ ಅಂತ. ನಾನು ಅಕ್ಕ ಒಳ್ಳೇದೇ ಹೇಳ್ತೀನಿ, ನಮಗೆ ಇಂಥವೆಲ್ಲ ಮಾಡಬೇಡಮ್ಮ ನೀನು ಅಂತಲೇ ಹೇಳ್ತೀನಿ. ಬಾರಮ್ಮ ಸುಮ್ಮನೆ ಹಿಂಗೆ ಹಿಂಗೆ ಅಂತೇಳಿ ನಾನೆಲ್ಲನ ಇವಳ ಕಡೆಗೆ ಮಾತಾಡಿದ್ರೆ ಇವತ್ತು ಎಲ್ಲಿಗೆ ಹೋಗೋದು? ಎಲ್ಲಿರ್ಬೇಕು ಅಲ್ಲಿರ್ಬೇಕಕ್ಕ. ಅಂದರೆ ನಿನ್ನಂಗೆ ಇರ್ಬೇಕು ಹೇಳ್ಕಲ್ಲಮ್ಮ. ಇನ್ನೊಬ್ರು ಯಾರನ್ನ ಆಗಿದ್ರೆ ಇಲ್ಲದ್ದು ಹೇಳ್ಕೊಡೋರು. ಬಾರಿ ನೀನು ಯಾಕೆ ಹಂಗೆ ಮಾಡ್ತೀಯ? ಅವಳು ಹಂಗೆ ಮಾಡೇ ಮತ್ತೆ ಇವಳು ಶಶಿಕಲ ಇವಳು ಜೀವನ ಸುಪ್ಪಿ ಜೀವನನ ಹಾಳು ಮಾಡಿದ್ದು. ಬಾರಿ ನೀನು ಯಾಕೆ ಮಾಡ್ತೀಯ, ನೀನು ಯಾಕೆ ಮಾಡಿಕ್ತೀಯ, ಹಂಗೆ ಹಿಂಗೆ ಬಾ ನನ್ನ ಜೊತೆಗಿರು, ತವ್ರ ಮನೆಗೆ ಬಂದಿರು ಅಂತ ಹೇಳಿ ಹೇಳಿ ಹೇಳಿನೇ ಆ ಹುಡುಗಿ ಜೀವನ ಹಾಳು ಮಾಡಿದ್ದವಳು. ನೀನು ಹಂಗಿದ್ದು ಮಾಡಲಿಲ್ಲ, ಸುಮ್ಕಿರು. ಹಿಂಗೆ ಇರ್ಬೇಕು, ಕಂಡೀಷನ್ ಆಗಿರ್ಬೇಕು, ಸುಮ್ಕಿರು. ಹೋಗ್ಲಿ, ಒಂದೆರಡು ದಿನ ಬದುಕು ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಬರ್ದಿದ್ರೊಟ್ಟೆ ಒಂದೆರಡು ದಿನ ಅವಳಿಗೆ ಗೊತ್ತಾಗುತ್ತೆ, ಆಮೇಲೆ ಅಂತಾಳೆ. ಬುದ್ಧಿ ಕಲ್ತ್ಕೊಂಬ್ಲಿ. ನಾನು ಅಷ್ಟೇ, ನಮಗೂ ಆಸೆ ಐತೆ ಅಕ್ಕ ಮಗಳು ಅಂಬೋದು, ನನಗೇನು ಆಸೆ ಇಲ್ಲ ಅಂತಲ್ಲ. ಅವಳ ಕಡೆಗೂ ಮಾತಾಡಬೇಕು ಅಂತ ಐತಿ. ಈಗ ನ್ಯಾಯ ಎತ್ಲಾಗಿರುತ್ತೆ ಅತ್ಲ ಮಾತಾಡಬೇಕು. ಇವಾಗ ಸುಮ್ಮನೆ ಮೊದಲೇನೆ ಕೇಳಿದ್ರೆ ಈಗ ಯಾರೇ ಆಗಲಿ, ನಾವಾದರೂ ಅಷ್ಟೇ ಅಲ್ವೇ, ಎಲ್ಲರದ್ದು ಅರ್ಥ ಮಾಡ್ಕೋಬೇಕು. ಎಲ್ಲರದ್ದು ಹೆಂಗಿರುತ್ತೆ ಪರಿಸ್ಥಿತಿ ಅಂತೇಳಿ ಪರಿಸ್ಥಿತಿಗೆ ತಕ್ಕಂಗೆ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಕ್ಕ. ಸುಮ್ಮನೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಇವತ್ತು ನಮ್ಮ ಹುಡುಗಿನ ಮಾಡ್ಕೊಂಡವ್ರು ಅಷ್ಟು ಇಷ್ಟಪಟ್ಟು ಅಂತಂದರೆ ನಾವು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಹೇಳಪ್ಪ, ಒಳ್ಳೆ ಹುಡುಗಿ ಮಾಡ್ಕೊಂಡಿದ್ಕು ನಮ್ಮ ಮನೆಗೆ ಹಿಂಗೆ ಆಯಿತು, ಅವ್ರ ಅಮ್ಮನೇ ನೋಡು, ಅವ್ರ ಅಮ್ಮನೇ ಅವ್ರ ಮಗಳ ಜೀವನ ಹಾಳು ಮಾಡಿದ್ಲು, ಹಂಗೆ ಹಿಂಗೆ ಅಂತ ಅನ್ನಿಸ್ಕೊಂಬಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನೋಡೋಣ ಹೇಳು. ಹೋಗಿ ಒಳಗೆ ಎಸ್ತೀನಿ ಇರ್ತಾಳೆ ಅಂತೇಳಿ ನೋಡಿದ್ರಲ್ಲ ವೀಕ್ಷಕರೇ, ತವ್ರ ಮನೆಗೆ ಬರೋದಿಲ್ಲ ಇನ್ಮೇಲೆ ಅಂತೇಳಿ ಮುಂಚ್ಕೊಂಡು ಅದೇ ಹೋದ್ಲು. ನೀನು ಅಮ್ಮ ಯಾಕೆ ಹೇಳಲ್ವಲ್ಲ ನನ್ನ ಕಡೆಗೆ ಅಂತ ಹೇಳಿ ಮುಂಚ್ಕೊಂಡು ಅದೇ ಹೋದ್ರು ಹೋಗ್ಲಿ ಹೇಳು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.